ನಿನ್ನ ಹುಡ್ಕೊಂಬಂದು ನಿನ್ ಸೇವೆ ಮಾಡೋದೆ ಹೆಂಡತಿ ಆಗಿರೋ ನನ್ನ ಕರ್ತವ್ಯ. ಮೇಡಮ್ ಆಯ್ತಪ್ಪ ಮಹಾರಾಜ, ಹಾಲಲ್ಲಿ ಎಲ್ಲರೂ ಕೂತಿದ್ರು, ಅವ್ರಿಗೆಲ್ಲ ತಿಂಡಿ ಕೊಟ್ಟೆ, ನೀನು ಅಲ್ಲಿ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಹುಡ್ಕೊಂಬಂದು ಇಲ್ಲಿ ಕೊಟ್ಟೆ ಅಷ್ಟೇ. ಈಗ ತಿಂತೀಯೋ ಬೇಡವೋ? ಪರವಾಗಿಲ್ಲ, ತಿಂತೀನಿ. ಕಾಫಿಲಿ ಇಟ್ಟಿದ್ದೀನಿ, ಹೆಂಗಿದೆ? ಚೆನ್ನಾಗಿದೆ ಮೇಡಮ್. ಯಾರು ಮಾಡಿದ್ದು? ಪಕ್ಕದ ರೋಡಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿಂದ ತಂದಿದ್ದು. ಪಕ್ಕದ ರೋಡಲ್ಲಿರೋ ಹೋಟೆಲು ನಾನು ಎಲ್ಲ ಕಡೆ ತಿಂದಿದ್ದೀನಲ್ಲ. ಅದು ಯಾವ ಹೋಟ್ಲು ಮೇಡಮ್? ಇಷ್ಟ ಇದೆ. ನಾನೇ ನಿನಗೋಸ್ಕರ ಅಂತ ಮಾಡಿರೋದು ಸುಬ್ಬು. ಹೋಟೆಲಿಂದ ತಂದಿದ್ರೆ ಹೆಂಗಿದೆ ಅಂತ ಕೇಳ್ತಿದ್ನಾ? ಗಂಡನ್ಗೋಸ್ಕರ ರುಚಿ ರುಚಿಯಾಗಿರೋ ತಿಂಡಿ ಮಾಡಿಕೊಟ್ರೆ ಹೋಟೆಲ್ದಾ ಅಂತ ಕೇಳ್ತೀಯಲ್ಲ. ಓಹೋ, ನೀವೇ ಮಾಡಿದ್ದಾ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಸಾರಿ, ತಿಂತೀನಿ. ಥ್ಯಾಂಕ್ಸ್ ಸುಬ್ಬು. ನಾನು ಮಾಡಿದ್ದು ಅಂತ ರುಚಿಯಾಗಿದೆಯಾ ಅಥವಾ ನಾನು ತಂದುಕೊಟ್ಟಿದ್ದು ಅಂತ ರುಚಿಯಾಗಿದೆಯಾ? ಖಾರ ಆಗ್ತಾಯಿದೆ ಮೇಡಮ್, ತುಂಬ ಖಾರ ಇದೆ. ಆಯ್ತಾಯ್ತು, ತಿನ್ನೋವರೆಗೂ ಏನೋ ಮಾತಾಡಲ್ಲ ನಿನ್ನ ಹತ್ರ. ಕಾಲ್ ಬರ್ತಾ ಇದೆ. ಹಲೋ ಶ್ರಾವಣಿಕ, ನಾನು ಪಿಂಕಿ ಮಾತಾಡ್ತಿರೋದು. ಪಿಂಕಿ ಪುಟ್ಟ, ಹೇಗಿದ್ಯಾ ನೀನು? ನಿನ್ನ ಹತ್ರ ನಾನೊಂದು ವಿಷಯ ಹೇಳಬೇಕು. ಏನಂದ್ರೆ ನನ್ನನ್ನು ಯಾರೂ ಅಮ್ಮನ ಹತ್ರ ಮಾತಾಡೋಕೆ ಬಿಡ್ತಾ ಇಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ ಅಕ್ಕ. ಮನೇಲಿ ಏನೇನೋ ಆಗ್ತಿದೆ. ನನಗೆ ಈ ವಿಷಯನೆಲ್ಲ ಹೇಳಬೇಕು. ಶ್ರಾವಣಿ ಅಕ್ಕ, ನಾನು ಅಮ್ಮನ ಜೊತೆ ಮಾತಾಡಿ ಎಷ್ಟು ದಿನ ಆಯಿತು ಗೊತ್ತಾ? ನಾನು ಅಮ್ಮನ ಜೊತೆನೇ ಇದ್ದೀನಿ, ಅಮ್ಮನ ರೂಮಲ್ಲೇ ಇದ್ದೀನಿ.